ಐಪಿಒ ಅಥವಾ ಆರಂಭಿಕ ಸಾರ್ವಜನಿಕ ಹೂಡಿಕೆ ಎಂದರೆ ಕಂಪನಿಯು ತನ್ನ ಷೇರುಗಳನ್ನು ಪ್ರಥಮ ಬಾರಿಗೆ ಸಾರ್ವಜನಿಕರಿಗೆ ಮಾರಾಟ ಮಾಡುವ ಪ್ರಕ್ರಿಯೆ. ಇದು ಕಂಪನಿಗೆ ಬಂಡವಾಳ ಸಂಗ್ರಹಿಸಲು ಮತ್ತು ವ್ಯಾಪಾರವನ್ನು ವಿಸ್ತರಿಸಲು ಅವಕಾಶ ನೀಡುತ್ತದೆ. ಐಪಿಒ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಮೊದಲಿಗೆ ಕಂಪನಿಯು ತನ್ನ ಷೇರುಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಲು ತೀರ್ಮಾನಿಸುತ್ತದೆ. ನಂತರ ಕಂಪನಿಯು ಹಣಕಾಸು ಸ್ಥಿತಿಯನ್ನು, ಬಿಸಿನೆಸ್ ಯೋಜನೆಗಳನ್ನು ಮತ್ತು ಇತರ ಮಾಹಿತಿಗಳನ್ನು ಒಳಗೊಂಡ ಡಾಕ್ಯುಮೆಂಟ್ ಅನ್ನು ತಯಾರಿಸುತ್ತದೆ. ನಿವೇಶಕರು ಪಾಲ್ಗೊಳ್ಳಲು ಅವಕಾಶ ಪಡೆಯುತ್ತಾರೆ. ಐಪಿಒ ಮೂಲಕ ಜನರು ಅಥವಾ ಹೂಡಿಕೋಣ ಬಯಸುವ ಪ್ರತಿಯೊಬ್ಬರು ಹೂಡಿಕೆ ಮಾಡಲು ಅವಕಾಶವನ್ನು ಪಡೆಯುತ್ತಾರೆ. ಐಪಿಒ ಮೂಲಕ ಕಂಪನಿಯು ಅಗತ್ಯ ಹಣವನ್ನು ಸಂಗ್ರಹಿಸುತ್ತದೆ. ಇದು ವಿಸ್ತರಣೆ ಮತ್ತು ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಧಾರವಾಡದ ರಾಜ್ಟೆಕ್ ಸಿಸ್ಟಮ್ಸ್ ಎಂಬ ಕಂಪನಿಯು 2024ರಲ್ಲಿ ತನ್ನ ಮೊದಲು ಐಪಿಒ ಹೊರಡಿಸಲು ನಿರ್ಧರಿಸಿದೆ. ಈ ಕಂಪನಿಯು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಬಂಡವಾಳಗಳನ್ನು ಸಂಗ್ರಹಿಸಲು ರಾಜ್ಟೆಕ್ ಸಿಸ್ಟಮ್ಸ್ ತನ್ನ ಷೇರುಗಳನ್ನು ಸಾರ್ವಜನಿಕರಿಗೆ ಒದಗಿಸಿತು. ಐಪಿಒ ಗಾತ್ರ 10 ಲಕ್ಷ ಷೇರುಗಳನ್ನು 1,000 ದರದಲ್ಲಿ ಪ್ರಕಟಿಸಲಾಯಿತು. ಈ ಐಪಿಒ ಉದ್ದೇಶವು ನೂತನ ತಂತ್ರಜ್ಞಾನ ಘಟಕಗಳನ್ನು ಸ್ಥಾಪಿಸಲು, ಕಂಪನಿಯ ಬಲವರ್ಧನೆಗಾಗಿ ಮತ್ತು ಹೊಸ ಬಿಸಿನೆಸ್ ಲೈನ್ಗಳಿಗೆ ಬಂಡವಾಳ ನೀಡುವುದು. ಹೂಡಿಕೋಣಗಳು ತಮ್ಮ ಬಯಸಿದಷ್ಟು ಷೇರುಗಳನ್ನು ಖರೀದಿಸಿದರು. ಕೆಲವರು 100 ಷೇರುಗಳನ್ನು ಖರೀದಿಸಿದರೆ ಇನ್ನೊಬ್ಬರು 500 ಅಥವಾ 1,000 ಷೇರುಗಳನ್ನು ಖರೀದಿಸಿದರು. ಫಲಿತಾಂಶವಾಗಿ ರಾಜ್ಟೆಕ್ ಸಿಸ್ಟಮ್ ಕಂಪನಿಯ ಐಪಿಒ ಯಶಸ್ವಿಯಾಗಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿತು ಮತ್ತು ಕಂಪನಿಯು 100 ಕೋಟಿ ಬಂಡವಾಳಗಳನ್ನು ಸಂಗ್ರಹಿಸಿತು. ಇದರಿಂದ ಕಂಪನಿ ಷೇರು ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಲಭ್ಯವಾಗುತ್ತದೆ ಮತ್ತು ಹಲವಾರು ಹೂಡಿಕೋಣರು ತಮ್ಮ ಹೂಡಿಕೆಯನ್ನು ಐಪಿಒ ಮೂಲಕ ಆರಂಭಿಸಿದ ಷೇರುಗಳನ್ನು ಖರೀದಿಸುವ ಮೂಲಕ ಹೂಡಿಕೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಐಪಿಒ ಮೂಲಕ ಕಂಪನಿಯು ಬಂಡವಾಳವನ್ನು ಸಂಗ್ರಹಿಸಿ ತಮ್ಮ ವಿಸ್ತರಣೆಗೆ ಮತ್ತು ಅಭಿವೃದ್ಧಿಗೆ ನೆರವು ಪಡೆಯುತ್ತವೆ.